ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಮಿಲ್ಕ್ನ ಯೂಸ್ ಮಾಡಿ ಹೌ ಟು ಮೇಕ್ ಪನ್ನೀರ್ ಅಟ್ ಹೋಮ್. ಮನೆಯಲ್ಲೇ ಪನ್ನೀರ್ನ ಕಂಪ್ಲೀಟ್ ಕಲ್ತಿ ಇಲ್ದಂತೆ, ಅದು ಇದು ಮಿಕ್ಸ್ ಇಲ್ದಂತೆ, ಪೌಡರ್ ಇಲ್ದಂತೆ ನಾನು ಮನೆಯಲ್ಲೇನೆ ಪನ್ನೀರ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗಿರೋದು ಸಿಂಪಲ್ ಆದ ಪ್ರಾಡಕ್ಟ್ಸ್. ಏನಂತ ಹೇಳಿದ್ರೆ ಹಾಲು ಬೇಕು, ಹಾಲು ಜೊತೆಗೆ ಒಂದು ನಿಂಬೆಹಣ್ಣು, ಅಥವಾ ನಿಂಬೆಹಣ್ಣು ಬೇಡ ಅಂತ ಹೇಳೋರು ವಿನಿಗರ್ನ ಯೂಸ್ ಮಾಡ್ಬೋದು. ನಾನೀಗ ಒಂದು ಡಚ್ ಓವನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಡಚ್ ಓವನ್ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಇದು ನನಗೆ 8 ಲೀಟರ್ ಹಾಲು ಇಡಿಸುತ್ತೆ, ಅಷ್ಟು ದೊಡ್ಡದಿದು. ಇದರಲ್ಲಿ ನಾವು ಬಿರಿಯಾನಿ ಕೂಡ ಮಾಡ್ಬೋದು. ಇದು ಮೇಡ್ ಇನ್ ಬ್ರೆಜಿಲ್ ಈ ಪ್ರಾಡಕ್ಟ್. ಇದು 3 ಲೇಯರ್ ಇದೆ. 3 ಲೇಯರ್ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಾಲು ಅನ್ನೋದು ಕೆಳಗಡೆ ಸೀದೋಗೋದಿಲ್ಲ, ಜೊತೆಗೆ ಬಿರಿಯಾನಿ ಕೂಡ ಸೀದೋಗೋದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರದ ಪಾತ್ರೆಗಳು ದೊಡ್ಡದು, ಒಂದ್ ನಿಮಿಷ, ಈ ತರ ದೊಡ್ಡದು ನಿಮ್ಗೆ ಇದ್ರೆ ಓಪನ್ ವೈಡ್ ಇರುವಂತ ಯಾವ್ದಾದ್ರು ಪಾತ್ರೆ ಸರಿ, ಅದನ್ನ ತಗೊಳ್ಬಹುದು ನೀವು. ಇದಕ್ಕೆ ನಾನೀಗ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ತಳಿಕೆ ಸ್ವಲ್ಪ ನೀರ್ ಹಾಕೋದ್ರಿಂದ ಏನಾಗುತ್ತೆ, ಹಾಲು ಅಂಟ್ಕೊಳ್ಳೋದಿಲ್ಲ. ಡಬಲ್ ಟಿಪ್ಸ್ ಇದು. ಒಂದೇ ಒಂದ್ ಸ್ವಲ್ಪ ನಾನು ನೀರನ್ನ ಹಾಕ್ತಾ ಇದ್ದೀನಿ. 4 ತೆಗೆದಿಟ್ಕೊಳ್ಳಿ. ಒಂದು ವಿನಿಗರು, ಒಂದು ಲೆಮನ್, ಮತ್ತೆ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಥರ್ಮೋಮೀಟರ್. ಇದಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಲು ಕೊತ ಅಂತ ಕುದಿಯೋದಕ್ಕೆ ಶುರು ಆಗುತ್ತಲ್ಲ, ಆ ಟೈಮಲ್ಲಿ ನಾವು ವಿನಿಗರ್ನ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಕೂಲ್ ಆಗ್ಬಿಟ್ಟಿರುತ್ತೆ. ಅವಾಗ ನಮಗೆ ಪನ್ನೀರ್ ಅನ್ನೋದು ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಒಂದು ಮಸ್ಲಿನ್ ಕ್ಲಾತ್ ಅನ್ನೋದು ಬೇಕು, ಅಥವಾ ಚೀಸ್ ಕ್ಲಾತ್ ಕೂಡ ನೀವು ತಗೊಳ್ಬಹುದು. ನಾನೀಗ ಯೂಸ್ ಮಾಡ್ತಾ ಇರೋದು ಇಲ್ಲಿ ಅಮೆರಿಕಾದಲ್ಲಿ ಇಂಡಿಯಾದಿಂದ ಬಂದಿರುವಂತ ಅಮೂಲ್ ಮಿಲ್ಕ್ ಇದೆ. ಅಮೂಲ್ ಮಿಲ್ಕ್ ನ ನಾನು ಯೂಸ್ ಮಾಡಿ ಪನ್ನೀರ್ ಮಾಡ್ತಾ ಇರೋದು. ಅಮೂಲ್ ಮಿಲ್ಕ್ ಬಂದು ನನಗೆ ನಾರ್ಮಲ್ ಆಗಿ 1 ಗ್ಯಾಲನ್ ಇದೆ. 1 ಗ್ಯಾಲನ್ ಅಲ್ಲಿ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3 ಲೀಟರ್ 3.25 ಲೀಟರ್ಸ್ ಬರುತ್ತೆ ನನಗೆ. 3.25 750 ಅಲ್ವಾ, 3.25 ಲೀಟರ್ಸ್ ಬರುತ್ತೆ ನನಗೆ ಅಮೂಲ್ ಮಿಲ್ಕ್ ಅಲ್ಲಿ. ಇಲ್ಲಿ 1 ಗ್ಯಾಲನ್ ಪ್ರಕಾರ ಮಾಡ್ತಾರೆ. ಸೊ ಈ 1 ಗ್ಯಾಲನ್ ಉಪಯೋಗಿಸಿ ನಾನೀಗ 4 ಲೀಟರ್, ಆಲ್ಮೋಸ್ಟ್ 4 ಲೀಟರ್ ಹಾಲು ಹೋಲ್ ಮಿಲ್ಕ್. ನಾರ್ಮಲ್ ಆಗಿ ಹೋಲ್ ಮಿಲ್ಕ್ ಅಲ್ಲಿ 4% ಇರುತ್ತೆ. ಇದಕ್ಕೆ ಇನ್ನ 4.5% ಅಷ್ಟು ಹೋಲ್ ಮಿಲ್ಕ್ ಇರುತ್ತೆ. ಅದಕ್ಕೆ ಫ್ಯಾಟ್ ಜೊತೆಗೆ ಇದಕ್ಕೆ ಎಕ್ಸ್ಟ್ರಾ ಹಾಕಿದ್ದಾರೆ 1.5. ಟೋಟಲ್ ಆಗಿ 6% ಫ್ಯಾಟ್ ಅನ್ನು ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಟ್ಟಿ ಹಾಲು ಇದು. ಸೊ ಈಗ ಇದನ್ನ ನಾನು ಕಂಪ್ಲೀಟ್ ಆಗಿ ಪಾತ್ರೆಗೆ ಹಾಕ್ತೀನಿ, ಬಿಸಿ ಮಾಡ್ತೀನಿ. ಸೊ ಈಗ ನಾನು ಪೂರ್ತಿ ಡಬ್ಬ 4 ಲೀಟರ್ ಹಾಲನ್ನ ಹಾಕಿದ್ದೀನಿ. ನಾರ್ಮಲ್ ಆಗಿ 1 ಲೀಟರ್ಗೆ ನನಗೆ 200 ಗ್ರಾಮ್ ಅಷ್ಟು ಪನ್ನೀರ್ ಬರುತ್ತೆ. ಈಗ 4 ಲೀಟರ್ ಅಷ್ಟು ಹಾಕಿರೋದ್ರಿಂದ ಒಂದು 800 ಗ್ರಾಮ್, ಅಂದ್ರೆ ಈಗ ಒಂದು 100 ಗ್ರಾಮ್ ತೆಗ್ದ್ಬಿಟ್ರು ಒಂದು 700 ಗ್ರಾಮ್ ಅಷ್ಟು ನನಗೆ ಪನ್ನೀರ್ ಅನ್ನೋದು ಸಿಗುತ್ತೆ. ಹಾಲನ್ನ ಕಾಯಕ್ತಿದ್ದೀನಿ. ಅರ್ಧ ಗಂಟೆ ಬೇಕು ಈ 4 ಲೀಟರ್ ಹಾಲು ಕಂಪ್ಲೀಟ್ ಆಗಿ ಬಾಯ್ಲ್ ಆಗೋದಕ್ಕೆ. ಟೆಂಪರೇಚರ್ ರೈಟ್ ನಾವು ರೂಮ್ ಟೆಂಪರೇಚರ್ ಬಂದು 20 ಡಿಗ್ರಿ ಅಷ್ಟಿದೆ. ಇದರಲ್ಲಿ ನಮಗೆ 86 ಇಂದ 96 ವರೆಗೂ ರೀಚ್ ಆಗಬೇಕು. ಆ ಟೆಂಪರೇಚರ್ ರೀಚ್ ಆಗಿದ್ರೆ ಹಾಲು ಅನ್ನೋದು ಕಾದಿರುತ್ತೆ, ಚೆನ್ನಾಗಿ ಕೊತ ಅಂತ ಕಾಯೋದಕ್ಕೆ ರೆಡಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ವಿನಿಗರ್ ಮಿಕ್ಸ್ ಮಾಡಿ, ಅಥವಾ ವಿನಿಗರ್ ಇಷ್ಟ ಇಲ್ದಿರೋರು ನಿಂಬೆ ಹಣ್ಣನ್ನು ಕೂಡ ಹಾಕ್ಬೋದು, ಒಡೆದೋಗ್ಬಿಡುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಮೆಣಸಿನಕಾಯಿ ಕೂಡ, ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು. ಅದರಿಂದ ಕೂಡ ಹಾಲು ಅನ್ನೋದು ಒಡೆದೋಗುತ್ತೆ. ಸೊ ಹಾಲು ಒಡೆದೋದ ತಕ್ಷಣ ಅದನ್ನ ಇಮಿಡಿಯೇಟ್ ಆಗಿ ಮಸ್ಲಿನ್ ಕ್ಲಾತ್ ಅಥವಾ ಚೀಸ್ ಕ್ಲಾತ್, ನಾನೀಗ ತಗೊಳ್ತಾ ಇರೋದು ಚೀಸ್ ಕ್ಲಾತ್. ಇದನ್ನ ನಾವು ಮತ್ತೆ ರಿಯೂಸ್ ಮಾಡ್ಕೊಳ್ಬಹುದು. ಇದು ಕಂಪ್ಲೀಟ್ 100% ಕಾಟನ್ ಇಂದ ಮಾಡಿರೋದ್ರಿಂದ ನಾವು ಎಷ್ಟು ಸರಿ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ನೀಟಾಗಿ ಕ್ಲೀನ್ ಆಗಿ ನಾನು ಆಲ್ರೆಡಿ ಉಪಯೋಗಿಸ್ತಾ ಇರ್ತೀನಿ. ಸೊ ಅದೇ ಚೀಸ್ ಕ್ಲಾತ್ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ಎಷ್ಟಿದೆ, ಇದನ್ನ ನಾನೀಗ ಒಂದು ಕುಕ್ಕರಿಗೆ, ನಾರ್ಮಲ್ ಆಗಿ ಫಿಲ್ಟರ್ ಮಾಡೋದಕ್ಕೆ ಯಾರಾದ್ರೂ ಇಟ್ಕೊಳ್ಬೇಕಲ್ವಾ, ಅದು ಇಟ್ಕೊಳ್ಳೋದ್ರ ಬದಲು ನಾನು ಒಬ್ಳೇನೆ ಮಾಡ್ಬೇಕು ಅಂತ ಹೇಳಿದ್ರೆ ಕುಕ್ಕರ್ಗೆ ಹಾಕಿ ಕಟ್ಬಿಡ್ತೀನಿ. ಯಾವ ರೀತಿ ಕಟ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕುಕ್ಕರ್ ಇಟ್ಟಿದ್ದೀನಿ ನಾನು. ಈ ಕುಕ್ಕರಲ್ಲಿ ಇಲ್ಲಿ ಹ್ಯಾಂಡಲ್ ಇದೆ ಅಲ್ವಾ, ಇದನ್ನು ಸೇರಿಸಿ ನಾನು ಈ ರೀತಿ ಕಟ್ಬಿಡ್ತೀನಿ. ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ, ಒಬ್ಳೇನೆ ಇದ್ರೊಳಗಡೆ ಸುರಿಬಹುದು, ಈಸಿಯಾಗಿ ಆಗುತ್ತೆ ನನಗೆ. ಮಿಲ್ಕ್ ಈಗ 4 ಲೀಟರ್ ಮಿಲ್ಕ್ ಹಾಟ್ ಆಗ್ತಾ ಇದೆ. ಈ 4 ಲೀಟರ್ ಹಾಲು ಬಿಸಿ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ.
ಒಂದು ನಿಂಬೆಹಣ್ಣು, ವಿನಿಗರು, ಸ್ವಲ್ಪ ವಾಟರು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ರೂಮ್ ಟೆಂಪರೇಚರ್ ಬಂದು 24 ಆ ಥರ ಇದೆ. ಸೊ ಆಲ್ಮೋಸ್ಟ್ 85 ಹತ್ರ ರೀಚ್ ಆಗಿದೆ, 86. ಇನ್ನೊಂದು 10 ನಿಮಿಷದಲ್ಲಿ ಹೀಟ್ ಆಗಿಬಿಡುತ್ತೆ. ಸೊ ಟೆಂಪರೇಚರ್ 22 ಡಿಗ್ರಿ ಇದೆ ರೂಮ್ ಟೆಂಪರೇಚರು. ಈಗ ಹಾಲಿನ ಟೆಂಪರೇಚರ್ ಚೆಕ್ ಮಾಡೋಣ. ಸೊ ಈಗ 96 ಆಗಿದೆ. ಈಗ ನಾವು 96ಗೆ ಬಂದರೆ ಹಾಲು ಉಕ್ಕು ಬರೋದಕ್ಕೆ ಶುರುವಾಗುತ್ತೆ. ಸೊ ಈಗ ನಮ್ಮ ಹತ್ರ ಇರುವಂಥ ಇದನ್ನು ಮಿಕ್ಸ್ ಮಾಡೋಣ. ಸುತ್ತ ಹಾಕಿ ನೋಡಿ, ಕಾಣಿಸ್ತಾ ಇದೆಯಾ? ಆಗ್ಲೇ ಒಡೆದೋಗ್ತಾ ಇದೆ. ಸೊ ಇದನ್ನು ಕೂಡ ಈ ತರ ಹಾಕ್ಬಿಡೋಣ. ನೋಡಿ, okay, ready, go for it. Okay, దూరం పో, నీ బట్టలు లేవు. You take the one. Yeah. Don't zoom it too much. I'm gonna take a spoon out of it and like Mama, use a spoon and pick up the paneer a little bit. I'll take it. Let's not disturb that one. No. No, like pick up the paneer and like drop it back in again.
Okay. It looks like marshmallows, actually. And look, actually, it looks like a tiny popcorn. You know? You taking video properly. Be careful not to smush this outside. Eat this plate. Yes, okay, this is the hot one. Now you take it there. Can you open it up? No need. Watch. I'll put this one. So this is what's gonna make it flat, so then you can mold it and cut it Yeah. into cubes. Yeah. Showing? Next, take this one. Watch. Ready? Drop it, be like, number one, do. ಚೀಸ್ ಕ್ಲಾತು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ರಿಂದ ಕೈಗೆ ಸುಡ್ತಾ ಇತ್ತು, ಅದಕ್ಕೋಸ್ಕರ ನಾನು ಸರಿಯಾಗಿ ಟೈಟ್ ಮಾಡೋಕ್ಕಾಗಲಿಲ್ಲ. ನೀವು ನೋಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ಚೀಸ್ ಕ್ಲಾತು. ನಾನು ದೊಡ್ಡ ಚೀಸ್ ಕ್ಲಾತ್ನೇ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟಿದ್ದೆ. ಸೊ ನೋಡಿ ಎಲ್ಲ ಒಂದು ಸೈಡ್ ಕಂಪ್ಲೀಟಾಗಿ ನೀಟಾಗಿ ಬಂದಿದೆ, ಅಲ್ಲಿ ಕಾರ್ನರ್ ಸ್ವಲ್ಪ ಇದಾಗಿದೆ, ಅದು ಏನೂ ಆಗಿಲ್ಲ, ಚೆನ್ನಾಗೇ ಬಂತು ನನಗೆ. ಶೇಪ್ ಬರಬೇಕಂತ ಹೇಳಿದ್ರೆ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕಾವಾಗ ಪಾಲಕ್ ಪನ್ನೀರು ಅಥವಾ ರೆಗ್ಯುಲರ್ ಪನ್ನೀರು, ಕಡಾಯಿ ಪನ್ನೀರು, ಈ ರೀತಿ ಯಾವುದಾದ್ರೂ ವೆರೈಟೀಸನ್ನು ಮಾಡಿಕೊಂಡು ಕೊಡ್ಬೋದು ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ. ಡೈರೆಕ್ಟಾಗಿ ಕೂಡ ತಿಂದು ನೋಡ್ಬೋದು ನೀವು. ಸ್ವಲ್ಪನೂ ನಿಂಬೆ ಹಣ್ಣಿನ ಹುಳಿನೂ ಇಲ್ಲ, ವಿನಿಗರ್ ಹುಳಿನೂ ಇಲ್ಲ, ತುಂಬ ನೀಟಾಗಿ ಕ್ಲೀನಾಗಿ ಬಂದಿದೆ. ಸಾಧ್ಯ ಆದಷ್ಟು ವಿನಿಗರ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಹೊರಗಡೆ ತೊಗೊಂಡು ಬಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಈ ರೀತಿ ಇಷ್ಟು ನೀಟಾಗಿ ಕ್ಲೀನಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಮಿಕ್ಸ್ ಇರಲ್ಲ. ಹೊಸಬರು ಯಾರಾದರೂ ನೀವು ನನ್ನ ಚಾನಲ್ ನೋಡ್ತೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆನ್ ಮಾಡಿ, ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಬಂದು ತಲುಪುತ್ತೆ. ಸೊ ಪನ್ನೀರ್ ಹೇಗೆ ಮಾಡಿದ್ರಿ, ಹೇಗಿತ್ತು, ನಿಮ್ಗೆ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಒಂದು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ, ಯೂಟ್ಯೂಬ್ ರಿಕಮೆಂಡೇಷನ್ಗೆ ಕಳಿಸುತ್ತೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.